ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಕೆಇ ಕಡೆ ನಡೆಸಿದಂಥ BMTC ಕಂಡಕ್ಟರ್ ಹುದ್ದೆಯ ಪೇಪರ್ 2 ಅನ್ನು ಈಗ ನೋಡೋಣ. ಈಗಾಗಲೇ ಪೇಪರ್ 1ನ್ನು ಬಿಡಿಸಿ ಹಾಕಲಾಗಿದೆ. ಇವು ಸಂಭಾವ್ಯ ಕೀ ಆನ್ಸರ್ಗಳಾಗಿರ್ತವೆ. ಸೊ ಇನ್ನೂ ಯಾರು ಪೇಪರ್ 1ನ್ನು ನೋಡಿಲ್ಲ, ದಯವಿಟ್ಟು ಹೋಗಿ ನೋಡ್ಕೊಂಬನ್ನಿ, ಇದೇ ಚಾನಲ್ನಲ್ಲಿ ಹಾಕಲಾಗಿದೆ. ಸೊ ಈಗ ಪೇಪರ್ 2 ಅನ್ನು ನೋಡ್ತಾ ಹೋಗೋಣ. ಪೇಪರ್ 2 ಅಲ್ಲಿ ಸಾಮಾನ್ಯ ಕನ್ನಡ ಭಾಗವನ್ನು ಮಾತ್ರ ಇದರಲ್ಲಿ ನೋಡೋಣ. ಮೊದಲನೇದಾಗಿ ಇಲ್ಲಿ 10,679 ಈ ಕನ್ನಡದ ಅಂಕಿಯ ಮುಂದಿನ ಇಂಗ್ಲೀಷ್ ಅಂಕಿಯೊಂದಿಗೆ ಸರಿ ಹೊಂದಿಸಿ ಅಂದರು. ಸೊ ಇಲ್ಲಿ ಏನಾಗುತ್ತೆ 10,679 ಆಪ್ಷನ್ 2 ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ರಾನನ್ನು ಶಕ್ತಿ ಕವಿ ಎಂದವರು ಯಾರು ಅಂತ ಕೇಳೋರು. ಇಲ್ಲಿ ಕುವೆಂಪು ಅವರು ಏನಾಗುತ್ತೆ ಇವರ ಶಕ್ತಿ ಕವಿ ಅಂತ ಕರೀತಾರೋ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಈ ಮೇಲಿನ ನಾಣ್ಣುಡಿಯಲ್ಲಿರುವ ಬಳಸಿರುವ ಅಲಂಕಾರ ಯಾವುದು ಅಂತ ಕೊಟ್ಟರು. ಸೊ ಇಲ್ಲಿ ದೃಷ್ಟಾಂತ ಅಲಂಕಾರ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಡುವುದು, ಈ ಹೇಳಿಕೆ ಯಾವ ಲೇಖಕರು ತಮ್ಮ ಕೃತಿಯಲ್ಲಿ ಹೇಳಿದ್ದಾರೆ ಅಂದರು. ಇದು ದೇವನೂರ ಮಹಾದೇವ್ ಅವ್ರದ ಹೇಳಿಕೆ ಆಗಿರ್ತದೆ. ನೆಕ್ಸ್ಟ್ ಪಾಠ ಕಲಿಯಲು ಶಾಲೆಗೆ ವಿದ್ಯಾರ್ಥಿಗಳು ಹೋದರು, ಈ ವಾಕ್ಯ ಕ್ರಮಬದ್ಧವಾಗಿ ಜೋಡಿಸಿ ಅಂದರು. ಸೊ ಇಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ಪಾಠ ಕಲಿಯಲು ಹೋದರು. ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 41ನೇ ಕ್ವಶನ್ ಕನ್ನಡದ. ಸೊ ಇಲ್ಲಿ ಅನ್ನದ ದಾರಿ ಈ ನುಡಿಗಟ್ಟಿನ ಅರ್ಥ ಏನು ಬರ್ತದೆ ಅಂದ್ರೆ, ಈ ಅನ್ನದ ದಾರಿ ಅನ್ನೋದು ಬದುಕುವ ಮಾರ್ಗ ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಹೊಂದಿಸಿ ಬರೆಯಿರಿ ಅಂದರು. ಸೊ ಇಲ್ಲಿ ಡೈರೆಕ್ಟ್ ಆನ್ಸರ ಹೇಳಿಬಿಡ್ತು. ಸೊ ಇಲ್ಲಿ ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೀವು ಇವನ್ನ ಹೊಂದಿಸಿ ನೋಡಿ. ನೆಕ್ಸ್ಟ್ 43ನೇದ ಇದು ಹೊಂದಿಸಿ ಬರೆಯೋದ. ಸೊ ಇದರಲ್ಲಿ ಆಪ್ಷನ್ 4 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಭಾರತ ಸಿಂಧು ರಶ್ಮಿ ಇದು ಸಾಹಿತ್ಯದ ಯಾವ ಪ್ರಕಾರಕ್ಕೆ ಸೇರಿದೆ ಅಂದರು. ಇದೊಂದು ಮಹಾಕಾವ್ಯವಾಗಿದೆ. ಇದನ್ನು ರಚನೆ ಮಾಡಿದವರು ವಿಕ್ರು ಗೋಕಾಕ, ವಿನಾಯಕ್ ಕೃಷ್ಣ ಗೋಕಾಕ್ ಅವರು ಇದನ್ನ ರಚನೆಯನ್ನು ಮಾಡಿದರು. ನೆಕ್ಸ್ಟ್ ಸ್ವತಂತ್ರವಾದ ವಿಭಕ್ತಿ ಪ್ರತ್ಯಯವಿಲ್ಲದ ವಿಭಕ್ತಿ ಯಾವುದು ಅಂತ ಕೇಳ್ಯಾರು. ಸೊ ಇಲ್ಲಿ ಸಂಬೋಧನ ಆಗ್ಬೋದು, ಸ್ವಲ್ಪ ಡೌಟ್ ಅದ ನೋಡ್ಕೊರಿ. ನೆಕ್ಸ್ಟ್ ಪ್ರಕೃತಿಯ ವಿಭಕ್ತಿ ಅರ್ಥದಲ್ಲಿ ಪ್ರಯೋಗವಾಗುವ ವಿಭಕ್ತಿ ಯಾವುದು ಕೊಟ್ಟರು. ಸೊ ಇದರಲ್ಲಿ ಪ್ರಥಮನೂ ಆಗ್ಬೋದು, ಷಷ್ಠಿನೂ ಆಗ್ಬೋದು, ಸ್ವಲ್ಪ ಇದ್ರಾಗೂ ಡೌಟ್ ಅದ, ಇದನ್ನು ಕೂಡ ನೋಡ್ಕೊರಿ. ನೆಕ್ಸ್ಟ್ ಕವಿಯಿಂದ ಕಾವ್ಯವು ಬರೆಯಲ್ಪಡುತ್ತದೆ, ಗೆರೆ ಎಳೆದ ವಾಕ್ಯದ ಕರ್ತರಿ ರೂಪವನ್ನು ಬರೆಯಿರಿ ಅಂದರು. ಸೊ ಇಲ್ಲಿ 47ನೇದ ಕವಿಯು ಕಾವ್ಯವನ್ನು ಬರೆಯುತ್ತಾನೆ ಅನ್ನೋದು ಇಲ್ಲಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಅಂದರು. ಸೊ ಇಲ್ಲಿ ರಾತ್ರಿ ಅನ್ನೋದು ಏನಾಗುತ್ತೆ ತಪ್ಪಾಗ್ತದೆ. ನೆಕ್ಸ್ಟ್ ಹೇಳಿಕೆ ಯ ರ ಲ ವ ಈ ಅಕ್ಷರಗಳನ್ನು ಎನ್ ಅಕ್ಷರಗಳು ಎನ್ನುವರು. ಸಮರ್ಥನೆ ಈ ಊರು ಸ್ವರಗಳಿಗೆ ಸವರ್ಣವಲ್ಲದ ಸ್ವರಗಳು ಎದುರಾಗಿ ಬಂದರೆ ಈಗೆ ಯ, ಊಗೆ ವ, ರುಗೆ ರಗಳು ಆದೇಶವಾಗಿ ಬರುವುದು ಎನ್ ಸಂಧಿ ಅಂತ ಕೊಟ್ಟರು. ಸೊ ಇಲ್ಲಿ ಏನಾಗುತ್ತೆ ಸಮರ್ಥನೆ ಕರೆಕ್ಟ್ ಆಗಿದೆ, ಹೇಳಿಕೆ ಏನಾಗಿದೆ ತಪ್ಪಾಗದ, ಇಲ್ಲಿ ಲ ಅನ್ನೋದು ಬರುವುದಿಲ್ಲ. ನೆಕ್ಸ್ಟ್ ಹಳ್ಳಿಗಳಲ್ಲಿ ಎಲ್ಲರ ಮನೆಗಳಲ್ಲಿ ಎತ್ತರವಾದ ತೆಂಗಿನ ಮರಗಳು ಇರುತ್ತವೆ, ಅಡಿಗೆರೆ ಎಳೆದ ಪದನಾಮಗಳು ಯಾವ ಬಗೆಯ ಸೇರಿದೆ ಅಂದರು. ಇದು ಗುಣವಾಚಕ, ಇದು ಎತ್ತರವಾಗಿದೆ ಗುಣವನ್ನು ಹೇಳ್ತದೆ. ಬಣ್ಣ, ಆಕಾರ, ಎತ್ತರ, ಗಿಡ್ಡ ಹೇಳುವುದು ಗುಣವಾಚಕವಾಗಿರ್ತದೆ. ನೆಕ್ಸ್ಟ್ ದೇವರು ಲೋಕವನ್ನು ರಕ್ಷಿಸುವನು ಈ ವಾಕ್ಯದಲ್ಲಿ ಬಂದಿರುವ ಕರ್ತು ಪದವನ್ನು ಗುರುತಿಸಿ ಅಂದರು. ಸೊ ಇಲ್ಲಿ ಕರ್ತು ಪದ ಯಾವುದಾಗುತ್ತೆ ದೇವರು ಅನ್ನೋದಾಗುತ್ತೆ. ಸೊ ಇಲ್ಲಿ ಕರ್ಮ ಅನ್ನೋದು ಲೋಕ ಅನ್ನೋದು ಇಲ್ಲಿ ಏನಾಗುತ್ತೆ ಕರ್ಮ ಆಗುತ್ತದೆ. ನೆಕ್ಸ್ಟ್ ವೈರ ವಿತ್ತಂಡಕ್ಕೆ ಪದದ ಸರಿಯಾದ ವಿಭಜನೆ ಯಾವುದು. ಸೊ ವೈರ ವಿತ್ತಂಡಕ್ಕೆ ಇಲ್ಲಿ ವೈರವು ಪ್ಲಸ್ ಇತ್ತಂಡಕ್ಕೆ ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಆಯ್ಕೆಗಳಲ್ಲಿ ಯಾವುದು ಪ್ರಥಮ ಪುರುಷ ಸರ್ವನಾಮಗಳಲ್ಲ ಅಂದರು. ಇಲ್ಲಿ ನೀನು ಅನ್ನೋದು ಪ್ರಥಮ ಪುರುಷ ಆಗುವುದಿಲ್ಲ. ನೆಕ್ಸ್ಟ್ ನಿನಗೆ ಒಳ್ಳೆಯದಾಗಲಿ ಇದು ಕ್ರಿಯಾಪದದ ಯಾವ ರೂಪವಾಗಿದೆ ಅಂದರು. ಸೊ ಇಲ್ಲಿ ನಿನಗೆ ಒಳ್ಳೆಯದಾಗಲಿ ಅನ್ನೋದು ಇದು ವಿಂಧ್ಯಾರ್ಥಕ ರೂಪವಾಗ್ಯದ. ನೆಕ್ಸ್ಟ್ ಬನ್ನಿ ಬನ್ನಿ ಕುಳಿತುಕೊಳ್ಳಿ ಎಂಬ ವಾಕ್ಯದಲ್ಲಿ ಬಂದಿರುವ ದ್ವಿರುಕ್ತಿ ಯಾವ ಅರ್ಥದಲ್ಲಿ
ಬಳಸಲಾಗಿದೆ ಅಂದರು. ಇಲ್ಲಿ ಸಂಭ್ರಮದಲ್ಲಿ ಅನ್ನೋದು ಕರೆಕ್ಟ್ ಆಗುತ್ತೆ. ಈ ಮುಂದಿನಗಳಲ್ಲಿ ಏಕಾಕ್ಷರ ಧಾತು ಯಾವುದಂದರು ಇಲ್ಲಿ ಮೀ ಅನ್ನೋದು ಏನಾಗುತ್ತೆ ಏಕಾಕ್ಷರ ಧಾತುವಾಗ್ತದೆ. ನೆಕ್ಸ್ಟ್ ಇಲ್ಲಿ ಹೊಂದಿಸಿ ಬರೆಯಿರಿ ಅಂದರು. ಸೊ ಇದರಲ್ಲಿ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಇಲ್ಲಿ ವಿರುದ್ಧಾರ್ಥಕ ಕೇಳ್ಯಾರು. ಇಲ್ಲಿ ಆಗಮನ ನಿರ್ಗಮನ, ತೇಲು ಮುಳುಗು, ದೀರ್ಘ ಹ್ರಸ್ವ ಮತ್ತು ಶಿಸ್ತು ಅಶಿಸ್ತು ಅನ್ನೋದು ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಕನ್ನಡದಲ್ಲಿ ಒಂದು ನಿಯಮಿತ ಉಚ್ಚಾರವಿಲ್ಲದ ಅಕ್ಷರ ಯಾವುದು ಅಂತ ಕೊಟ್ಟರು. ಇಲ್ಲಿ ಅನುಸ್ವಾರ. ಸೊ ಇಲ್ಲಿ ಅನುಸ್ವಾರ ವಿಸರ್ಗಗಳು ಬರ್ತಾವಲ್ಲ ಮತ್ತು ಇದರಲ್ಲಿ ಇವು ನಿಯಮಿತ ಉಚ್ಚಾರವಿರುವುದಿಲ್ಲ. ನೆಕ್ಸ್ಟ್ ಊರಿನ ಬೆಸ್ತರಿಗೆ ಅದೇ ಹಬ್ಬ, ತೆರತೆರನ ಮೀನುಗಳಿವೆ, ಅವುಗಳ ನಡುವೆ ಒಂದೊಂದು ವಿಷದ ಹಾವು ಇರುವುದು ಉಂಟು. ಈ ವಾಕ್ಯದಲ್ಲಿ ಸರಿಯಾದ ಚಿಹ್ನೆಗಳನ್ನು ಬಳಸಿ ಆಯ್ಕೆಗಳನ್ನು ಗುರುತಿಸಿ ಅಂದರು. ಸೊ ಇಲ್ಲಿ ಏನಾಗುತ್ತೆ ಆಪ್ಷನ್ 4 ಏನಾಗುತ್ತೆ ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಸಾಮುಜ ಪದದ ಅರ್ಥ ಕೊಟ್ಟರು. ಇಲ್ಲಿ ಸಾಮುಜ ಅಂದ್ರೆ ಆನೆ ಅನ್ನೋದು ಅರ್ಥ ಬರ್ತದೆ. ಇಲ್ಲಿ ಜಿಂಕೆಗೆ ಮುರುಘ ಅನ್ನೋದು ಬರ್ತದೆ. ಇಲ್ಲಿ ಕುದುರೆಗೆ ಹಯ ಅಥವಾ ಅಶ್ವ ಅನ್ನೋದು ಬರ್ತದೆ. ನೆಕ್ಸ್ಟ್ ಈ ಮುಂದೆ ಸೂಚಿಸಿರುವ ಯಾವ ಮರವನ್ನು ಶಾಲ್ಮಲಿ ಎಂಬ ಪದದಿಂದ ಗುರುತಿಸಲಾಗುತ್ತದೆ ಅಂತಾರು. ಇಲ್ಲಿ ಬೂರುಗು ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಈ ಕೆಳಗಿನಲ್ಲಿ ಹೊಂದಿಸಿ ಬರೆಯಿರಿ ಅಂದರು. ಸೊ ಇಲ್ಲಿ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಆ ಶಬ್ದದ ಮುಂದೆ ಈ ಕೆಳಗಿನ ಯಾವ ಸ್ವರಗಳು ಬಂದರೆ ಸಂಧಿ ಕಾರ್ಯ ಮಾಡಬಾರದು ಅಂದರು. ಸೊ ಇಲ್ಲಿ ಆಪ್ಷನ್ 3 ಏನಾಗುತ್ತೆ ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮಗಳು ನಾಮವಾಚಕಗಳು ಪ್ರಕೃತಿಗಳ ವಿಧಗಳಾಗಿವೆ ಅಂದರು. ಇಲ್ಲಿ ವಸ್ತುವಾಚಕತೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಜಾನಕಿ ಶ್ರೀನಿವಾಸ ಮೂರ್ತಿಯವರ ಕೃತಿ ಯಾವುದಂದರು. ಇಲ್ಲಿ ಕ್ರೌಂಚ್ ಪಕ್ಷಿಗಳು ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಅವನನ್ನು ಎಲ್ಲಿಯೋ ನೋಡಿದ್ದೇನೆ ಎಂಬ ಸಂಗತಿ ನನಗೆ ಜ್ಞಾಪಕ ಬಂದಿತೇ ಹೊರತು ಅವನ ಹೆಸರು ಏನೆಂಬುದು ಎಷ್ಟು ಯೋಚಿಸಿದರೂ ಹೊಳೆಯಲಿಲ್ಲ. ಇದು ಯಾವ ಬಗೆಯ ವಾಕ್ಯ ರೂಪದ ಉದಾಹರಣೆಯಾಗಿದೆ ಅಂದರು. ಇಲ್ಲಿ ಇದು ಮಿಶ್ರ ವಾಕ್ಯ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಸರಿ, ಇದು ಮಿಶ್ರ ವಾಕ್ಯ ಅಲ್ಲ, ಸಂಯೋಜಿತ ವಾಕ್ಯ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಎಲ್ಲ ಜಾತಿಯ ಷಟ್ಪದಿ ಬಳಸಿರುವ ರಚನೆಯಾದ ಮೊದಲ ಕೃತಿ ಯಾವುದು ಅಂತ ಕೇಳಿದ್ರು. ಇಲ್ಲಿ 67ನೇದ ಇದು ಕುಮುದೆಂದು ರಾಮಾಯಣ ಅನ್ನೋದು ಇಲ್ಲಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಹೊಂದಿಸಿ ಬರೆ ಕವಿ ಮತ್ತು ಅವರ ಕೃತಿಗಳಿದಾವು. ಇಲ್ಲಿ ಚನ್ನವೀರ್ ಕಣ್ವಿ ಏನಾಗುತ್ತೆ ಜೀವಧ್ವನಿ ಆಗುತ್ತೆ ಅಂತ. ಸುಜನಾ ಅನ್ನೋದು ಇದೇನಾಗುತ್ತೆ ಇದು ಯುಗ ಸಂಧಾನ ಅನ್ನೋದು ಆಗುತ್ತೆ. ಸೊ ಆಪ್ಷನ್ 4 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಈ ಮುಂದಿನಗಳಲ್ಲಿ ಗುಂಪಿಗೆ ಸೇರದೇ ಇರುವುದನ್ನು ಗುರುತಿಸಿ ಅಂದರು. ಸೊ ಇವೆಲ್ಲ ಏನೈತಿ ಒಬ್ಬೊಬ್ಬರು ಕೃತಿಗಳು ಇದಾವೆ. ಸೊ ಇದರಲ್ಲಿ ಸ್ವಲ್ಪ ಡೌಟ್ ಅದ, ಇದು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಸೊ ಇಲ್ಲಿ ನೆಕ್ಸ್ಟ್ ಆರಂಕು ಸಮಿ ತೊಡಂ ನೆನೆದೂದೆಂ ಮನಂ ಬನವಾಸಿ ದೇಶಂ ಅಂತ ಕೊಟ್ಟಾರು. ಸೊ ಇದನ್ನು ಹೇಳಿದವರು ಯಾರಂದ್ರೆ ಪಂಪ ಏನೈತಿ ಇದನ್ನು ಹೇಳ್ತಾರೆ. ಬನವಾಸಿಯಲ್ಲೇ ಹುಟ್ಟಬೇಕೆಂಬ ಅವನ ಆಸೆ ಆಗಿರ್ತದೆ. ಮುಂದಿನ ಜನ್ಮ ಅನ್ನೋದಿತ್ತಂದ್ರೆ ಬನವಾಸಿಯಲ್ಲಿ ಹುಟ್ಟಬೇಕನ್ನೋದು ಅವನ ಆಸೆ. ಅದನ್ನ ಪಂಪ ತನ್ನ ಕೃತಿಗಳಲ್ಲಿ ತಿಳಿಸಿದ್ದಾನೆ. ಸೊ ಇಲ್ಲಿಗೆ ಈ ಸಾಮಾನ್ಯ ಕನ್ನಡ ಕಂಪ್ಲೀಟ. ಸೊ ಇವೆಲ್ಲ ಸಂಭವನೀಯ ಕೀ ಉತ್ತರ ಆಗಿರ್ತವೆ. ಸೊ ಇವ ಪಿಕ್ಸ ಆಗಿರೋದಿಲ್ಲ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.